ಇವತ್ತು ನಿಮ್ಗೆಲ್ಲ ಇನ್ಸ್ಟಂಟ್ ಪುಳಿಯೋಗರೆ ಪೌಡರ್ ಮಾಡೋದ್ ಹೆಂಗೆ ಅಂತ ತೋರ್ಸ್ಕೊಡ್ತೀನಿ. ಹುಣಸೆ ಹಣ್ಣು ನೆನ್ಸ್ಬೇಕು, ಪುಳಿಯೋಗರೆ ಗೊಜ್ಜು ಮಾಡ್ಬೇಕು, ಅದನ್ನ ಕುದಿಸ್ಬೇಕು, ಅದ್ ಸಿಡಿಯತ್ತೆ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಸುಲಭ. ಹಾಸ್ಟೆಲ್ ನಲ್ಲಿರೋ ಮಕ್ಳಿಗೆ ಟ್ರಾವೆಲಿಂಗ್ ಮಾಡಕ್ಕೆ ಕ್ಯಾರಿ ಮಾಡ್ಬೇಕಾದ್ರೆ ತುಂಬಾ ಸುಲಭ. ಈ ಪೌಡರ್ ಮಾಡಿಟ್ಕೊಂಡ್ಬಿಟ್ರೆ ಎಣ್ಣೆ ಬಿಸಿ ಮಾಡ್ಕೊಂಡು ಅನ್ನದ ಮೇಲೆ ಹಾಕೊಂಡು ಕಲ್ಸ್ಕೊಬಹುದು. ಎಣ್ಣೆ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಬರೀ ತುಪ್ಪ ಇದ್ರೂ ಹೊರಗಡೆ ಕ್ಯಾರಿ ಮಾಡಿದಾಗ ಬರೀ ತುಪ್ಪ ತಗೊಂಡು ಹೋದ್ರೂ ಸಾಕು, ಅನ್ನದ ಮೇಲೆ ಹಾಕೊಂಡು ಕಲ್ಸ್ಕೊಬಹುದು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮಾಡಕ್ ತೋರಿಸ್ತೀನಿ. ಈ ಕಪ್ ಅಳತೆಗೆ ತೋರಿಸ್ತಾ ಇದ್ದೀನಿ ಇವತ್ತು. ಒಂದು ಚಿಕ್ಕ ಕಿತ್ಲೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, 20 ಬ್ಯಾಡಗಿ ಮೆಣಸಿನ್ಕಾಯಿ, 40 ಗುಂಟೂರು ಮೆಣಸಿನ್ಕಾಯಿ, 1 ಕಪ್ ಧನಿಯಾ, 1 ಟೀ ಸ್ಪೂನು ಮೆಂತ್ಯ, 1 ಟೀ ಸ್ಪೂನು ಸಾಸಿವೆ, 2 ಟೇಬಲ್ ಸ್ಪೂನು ಉಪ್ಪು, 2 ಟೇಬಲ್ ಸ್ಪೂನ್ ಜೀರಿಗೆ, 50 ಗ್ರಾಮು ಕರಿ ಎಳ್ಳು, ಅರ್ಧ ಅಚ್ಚು ಬೆಲ್ಲ, 1 ಮೀಡಿಯಂ ಗಾತ್ರದ ಕೊಬ್ಬರಿ, 2 ಸ್ಪೂನ್ ಅಷ್ಟು ಅರಿಶಿನ, 2-3 ಚಿಟಿಕೆ ಅಷ್ಟು ಇಂಗು. ಇಷ್ಟೆಲ್ಲ ಸಾಮಾನ ತಗೊಂಡಿದೀವಿ. ಕಬ್ಣದ ಬಾಣ್ಲಿ ತಗೊಂಡಿದೀನಿ. ಒಂಚೂರು ಎಣ್ಣೆ ಹಾಕ್ದಂಗೆ ಮಧ್ಯಮ ಉರಿನಲ್ಲಿ ಎಲ್ಲಾ ಸಾಮಾನು ಹುರ್ಕೊಬೇಕು ನಿಧಾನಕ್ಕೆ. ಉರಿ ದೊಡ್ಡದ್ ಮಾಡಬಾರ್ದು, ಉರಿ ದೊಡ್ಡದ್ ಮಾಡಿದ್ರೆ ಸೀದೋಗುತ್ತೆ. ಕಮ್ಮಿ ಉರಿನಲ್ಲಿ ವಾಸನೆ ಬರೋವರೆಗೂ ಹುರ್ಕೊಬೇಕು. ವಾಸನೆ ಬರ್ತಾ ಇದೆ, ಗಮ್ ಅಂತ ಧನ್ಯದ ವಾಸನೆ ಬರ್ತಾ ಇದೆ. ಇವಾಗ ತೆಗೆದ್ಬಿಟ್ಟು ಒಂದ್ ತಟ್ಟೆಗೆ ಹಾಕೊಳ್ಳೋಣ. ಇವಾಗ ನೆಕ್ಸ್ಟ್ ಜೀರಿಗೆ ಹಾಕೊಳ್ಳೋಣ. ಜೀರಿಗೆನೂ ಹಾಕ್ತಾ ಇದೆ, ಗಮ್ ಅಂತ ವಾಸನೆ ಬರ್ತಾ ಇದೆ. ತೆಗಿಯೋಣ. ಈಗ ಮೆಂತ್ಯನೂ ಹಾಕ್ತಾ ಇದೆ. ಇನ್ನೊಂಚೂರು ಆಗ್ಬೇಕು. ಸಣ್ಣ ಊರಿನಲ್ಲಿ ಮಾಡ್ಬೇಕು. ಮೆಂತ್ಯನೂ ವಾಸನೆ ಬರ್ತಾ ಇದೆ. ಸ್ವಲ್ಪ ನಾನ್ ಸ್ಟಿಕ್ ತವಾ, ನಾನ್ ಸ್ಟಿಕ್ ಬಾಣ್ಲಿ ಇದೆಲ್ಲ ಯೂಸ್ ಮಾಡೋದ್ಕಿಂತ ಕಬ್ಣದ್ ಯೂಸ್ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೇದು. ನಾನ್ ಸ್ಟಿಕ್ ಆರೋಗ್ಯಕ್ಕೂ ಒಳ್ಳೇದಲ್ಲ. ಇವಾಗ ಮೆಂತ್ಯನು ತೆಗಿತಾ ಇದ್ದೀನಿ. ಈಗ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಬೇಗನೆ ಆಗ್ಬಿಡುತ್ತೆ, ತುಂಬಾ ಹೊತ್ತು ಬಿಡ್ಬೇಡಿ, ಯಾಕಂದ್ರೆ ಬಾಣ್ಲಿ ಕಾದೋಗಿರುತ್ತೆ. ಚಟಪಟ ಅಂತ ಸೌಂಡ್ ಬಂದಿದ ತಕ್ಷಣ ತೆಕ್ಕೊಂಬಿಡಿ ಬೇಗ. ಆಯ್ತು, ಆಗ್ತಾ ಇದೆ. ನೋಡಿ ಸೌಂಡ್ ಬರ್ತಾ ಇದೆ. ಸಾಸಿವೆ ಸಿಡಿತಾ ಇದೆ ನೋಡಿ, ಸೌಂಡು ಬರ್ತಾ ಇದೆ, ಸಿಡಿತಾ ಇದೆ. ಆಯ್ತು ನೋಡಿ, ಇದನ್ನು ತೆಕ್ಕೊಳ್ಳೋಣ. ಇದಾದ್ಮೇಲೆ ಒಣಮೆಣಸಿನ್ಕಾಯಿ ಹಾಕೊಳ್ಳೋಣ. ಒಣಮೆಣಸಿನ್ಕಾಯಿ ಘಾಟ್ ಬರುತ್ತೆ, ತುಂಬಾ ಘಾಟ್ ಇದೆ ಅಂತ ಅನ್ನೋದಾದ್ರೆ ಒಂದು ಅರ್ಧ ಚಮಚಕ್ಕಿಂತ ಕಮ್ಮಿ ಬೇಕಾದ್ರೆ ಹಾಕೊಳ್ಳಿ. ತುಂಬಾ ಘಾಟ್ ಇದೆ ಮೆಣಸಿನ್ಕಾಯಿ ಅಂತಂದ್ರೆ, ಇಲ್ಲಾಂದ್ರೆ ಹಾಕೊಳ್ಳೋದೇನ್ ಬೇಡ. ಎಣ್ಣೆ ಹಾಕೊಳ್ದಂಗೆ ಹುರಿದ್ರೆ ಚೆನ್ನಾಗಿ ಪುಡಿ ಆಗತ್ತೆ, ಪುಡಿ ಚೆನ್ನಾಗಿ ಬರುತ್ತೆ. ಒಣಮೆಣಸಿನ್ಕಾಯಿನ ಬೇರೆ ತಟ್ಟೆಗೆ ತಗೊಳ್ಳಿ, ಜೊತೆಗೆ ಹಾಕೊಂಬೇಡಿ. ಆಮೇಲಿಂದ ಎಲ್ಲ ಆದ್ಮೇಲೆ ಮಿಕ್ಸ್ ಮಾಡ್ಕೊಳ್ಬಹುದು. ಒಣಮೆಣಸಿನ್ಕಾಯಿ ಚೆನ್ನಾಗಿ ಪುಡಿ ಮಾಡ್ಕೊಂಡು ಆಮೇಲೆ ಬೇರೆ ಸಾಮಾನ್ ಜೊತೆ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಬೇರೆ ತೆಕ್ಕೊಳ್ಳಿ. ಮೆಣಸಿನ್ಕಾಯಿ ಆಗಿದೆ, ಮೆಣಸಿನ್ಕಾಯಿನ ತೆಕ್ಕೊಳ್ಳೋಣ ಬೇರೆ. ಈಗ ಎಳ್ಳು ಹಾಕೊಳ್ಳೋಣ. ಕಪ್ಪೆಳ್ಳೆ ಹಾಕೊಳ್ಳಿ, ಬಿಳಿ ಎಳ್ಳಿಗಿಂತ ಕಪ್ಪೆಳ್ಳು ರುಚಿ ಚೆನ್ನಾಗಿ ಬರುತ್ತೆ. ಎಳ್ಳು ನೋಡಿ ಬಿಡು. ಇದೇ ಬಾಣ್ಲಿಗೆನೆ ಕೊಬ್ಬರಿ ಹಾಕೊಂಡು ಹುರ್ಕೊಳ್ಳೋಣ. ಅದ್ರ ಸ್ಟವ್ ಏನ್ ಹಚ್ಚೋದ್ ಬೇಡ. ಬಾಣ್ಲಿಲಿರೋ ಕಾವಲ್ಲೇನೆ, ಇದು ಕಬ್ಬಣದ ಬಾಣ್ಲಿ ಆಗಿರೋದ್ರಿಂದ ಇದ್ರಲ್ಲಿರೋ ಕಾವಲ್ಲೇನೆ ಕೊಬ್ಬರಿ ಆಗತ್ತೆ. ಹಚ್ಚಿದ್ರೆ ಕೊಬ್ಬರಿ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ಹಚ್ಚೋದ್ ಬೇಡ, ಹಂಗೆ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಗಿದೆ ನೋಡಿ, ಇವಾಗ ತೆಗಿತಾ ಇದ್ದೀನಿ. 1-2 ನಿಮಿಷ ಆದ್ರೆ ಸಾಕು. ಇವಾಗ ಇದೇ ಬಾಣ್ಲಿಗೆನೆ
ಒಂದ್ ಸ್ವಲ್ಪ ಹಿಂಗ್ ತೆಕ್ಕೊಂಡಿದೀವಲ್ಲ, ಹಿಂಗುನು ಅದ್ರಲ್ಲೇ ಹಾಕ್ಬಿಟ್ಟು ಒಂದ್ 2 ನಿಮಿಷ ಬಿಡೋಣ. ಸ್ಟವ್ ಏನ್ ಹಚ್ಚೋದ್ ಬೇಡ ಇದಕ್ಕೂನು. ಆಮೇಲೆ ಅರಿಶಿನ, ಧನಿಯಾ ಎಲ್ಲ ಹುರಿದಿಟ್ಕೊಂಡಿದೀವಲ್ಲ ಅದಕ್ಕೆ ಒಂದ್ 2 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ಳೋಣ. ಇಂಗು ವಾಸನೆ ಬರ್ತಾ ಇದೆ, ಸಾಕು ಆಗಿರೋದು ಇಂಗು. ತೆಕ್ಕೊಳ್ಳೋಣ. ಧನಿಯಾ ಎಲ್ಲ ಹಾಕೊಂಡಿದೀವಲ್ಲ ಅದ್ರೊಳಕ್ಕೇನೆ ಇಂಗನ್ನ ಹಾಕೊಳ್ಳೋಣ. ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟ್ ಪುಡಿ ಮಾಡ್ಬೇಕಾದ್ರೆ ಹುಣಸೆಹಣ್ಣು ಹಾಕೊಬೇಕು ಮಿಕ್ಸಿ ಜಾರಿಗೆ. ಹುಣಸೆಹಣ್ಣು ಹಾಕೊಳ್ಳಿ. ಹುಣಸೆಹಣ್ಣು ಹಾಕೊಂಡು ಏನು ಹಾಕ್ಬಾರ್ದು, ಫಸ್ಟ್ ಹುಣಸೆಹಣ್ಣನ್ನೇ ಪುಡಿ ಮಾಡ್ಬೇಕು. ನೋಡಿ ಈಗ ಹುಣಸೆಹಣ್ಣು ಎಷ್ಟು ಚೆನ್ನಾಗಿ ಪುಡಿ ಆಗಿದೆ ಅಂತ ಅಂದ್ಬಿಟ್ಟು, ಪುಡಿಯಾಗಿರೋ ಹುಣಸೆ ಹಣ್ಣಿಗೆ ಒಣಮೆಣಸಿನ್ಕಾಯಿನ ಸೇರಿಸಿ ಪುಡಿ ಮಾಡ್ಕೊಬೇಕೀಗ. ನೋಡಿ ಹುಣಸೆ ಹಣ್ಣು ಒಣಮೆಣಸಿನ್ಕಾಯಿ ಹಾಕಿ ಪುಡಿ ಮಾಡಿದೀವಿ. ಇಲ್ಲ ಅಂತಂದ್ರೆ ಪುಡಿ ಆಗೋದಿಲ್ಲ, ಬೇರೆ ಹುಣಸೆ ಹಣ್ಣು ಕ್ಲೀನ್ ಆಗಿ ಪುಡಿ ಆಗೋದಿಲ್ಲ. ಸೊ ಹಂಗಾಗಿ ಇದ್ ಮಾಡಿ. ಇವಾಗ ಬೇರೆ ಸಾಮಾನೆಲ್ಲ ಹಾಕೋಣ. ಧನಿಯಾ, ಜೀರಿಗೆ ಎಲ್ಲ ಬೇರೆ ಸಾಮಾನೆಲ್ಲ ಹಾಕೋಣ. ನೋಡಿ ಆಗಿದೆ. ಇದಕ್ಕಿವಾಗ ಬೆಲ್ಲ ಸೇರಿಸ್ಕೊಳ್ಳೋಣಂತೆ. ಬೆಲ್ಲ ಹಾಕಿದೀವಿ. ಈಗ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇದಕ್ಕೇನೆ 2 ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂತ ಇದೀವಿ. ಇವಾಗ ಇದನ್ನ ಇನ್ನೊಂದ್ಸತಿ ಮಿಕ್ಸಿ ಮಾಡ್ಕೊಳ್ಳೋಣಂತೆ. ಆಗಿದೆ ನೋಡಿ, ಪುಡಿ ಆಗಿದೆ. ಈಗ ಇದನ್ನೀಗ ಒಂದ್ ತಟ್ಟೆಗೆ ಹಾಕೊಳ್ಳೋಣ. ಎಷ್ಟು ಕ್ಲೀನ್ ಆಗಿ ಪುಡಿ ಆಗಿದೆ. ಬೆಲ್ಲ ಗಂಟು ಬೆಲ್ಲ ಹುಣಸೆ ಹಣ್ಣೆಲ್ಲ ಏನು ಗಂಟಾಗಿಲ್ಲ, ಕ್ಲೀನ್ ಆಗಿದೆ. ಈಗ ಇದೇ ಜಾರ್ಗೆ ಕೊಬ್ಬರಿ ಮತ್ತೆ ಎಳ್ಳುಣ್ಣ ಹಾಕೋಣಂತೆ. ಇದನ್ನ ಪೂರ್ತಿ ನುಣ್ಣಗ್ ಪುಡಿ ಮಾಡಬಾರ್ದು, ಸುಮ್ನೆ ಅರ್ಧ ಬರ್ಧ ಆದ್ರೆ ಸಾಕು. ಮಿಕ್ಸಿನ ಓಡಿಸ್ಬೇಡಿ, ಸುಮ್ನೆ 1-2 ಸತಿ ಪಾಸ್ ಮಾಡಿ. ಇದನ್ನ ಸುಮ್ನೆ ಹಾಕ್ಬಿಟ್ಟು ಇಷ್ಟೇ 1-2 ಸತಿ ಹಿಂಗ ಆಡಿಸಿ ನೋಡಿ, ಹೀಗಾಗತ್ತೆ. ಇದನ್ನ ಈ ಪುಡಿಗೆ ಮಿಕ್ಸ್ ಮಾಡ್ಕೊಳ್ಳಿ. 1 ಸ್ಪೂನ್ ನಲ್ಲಿ ಹಿಂಗ ಆಡಿಸಿ ಮತ್ತೆ ಇನ್ನೊಂದ್ಸತಿ ಮಿಕ್ಸಿನಲ್ಲಿ ಎಲ್ಲಾನು ಒಟ್ಟಿಗೆ ಆಡಿಸ್ಕೊಳ್ಳಿ. ಈಗ ಹಾಕಿದೀನಿ ಎಲ್ಲ ಸ್ಪೂನ್ ಅಲ್ಲಿ ಒಂದ್ಸತಿ ಮಿಕ್ಸ್ ಮಾಡಿ ಅದನ್ನ ಮತ್ತೆ ಮಿಕ್ಸಿ ಜಾರ್ಗೆ ಹಾಕೊಂಡು ಸುಮ್ನೆ ಒಂದೇ ಸುತ್ತು ಮಾಡಿ, ಜಾಸ್ತಿ ಓಡಿಸ್ಕೊಂಡು ಅಷ್ಟೇನೆ. ಅದು ಚೆನ್ನಾಗಿ ಮಿಕ್ಸ್ ಆಗ್ಲಿ ಜೊತೆಗೆ ಅಂತ ಅಷ್ಟೇನೆ. ನೋಡಿ ಪುಳಿಯೋಗರೆ ಪುಡಿ ರೆಡಿ ಆಗಿದೆ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ನನ್ ಮಗಳಿದಾಳಿಲಿ, ನನ್ ಮಗಳು ಇದನ್ನ ರುಚಿ ನೋಡ್ತಾಳಂತೆ. ಕೊಡ್ತಾ ಇದೀನಿ, ಚೆನ್ನಾಗಿದ್ಯೋ ಇಲ್ವೋ, ಉಪ್ಪು ಖಾರ ಎಲ್ಲ ಸರಿ ಇದೆಯೋ ಇಲ್ವೋ ಹೇಳ್ತಾಳೆ. ನಮ್ಮ ಮಗಳು ರುಚಿ ನೋಡಿದಾಳೆ, ಸರಿ ಇದೆಯಂತೆ. ಇವಾಗ ಇದಕ್ಕೆ ಒಗ್ಗರಣೆ ಮಾಡೋಣ. ಈಗ ಒಗ್ಗರಣೆ ಹಾಕೋದಿಕ್ಕೆ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರ್ಬೇವು ಮತ್ತೆ ಕಡಲೆಬೀಜ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ನೋಡಿ, ಸಾಸಿವೆ ಸಿಡಿತಾ ಇದೆ. ಈಗ ಕಡಲೆಬೇಳೆ ಹಾಕೋಣಂತೆ. ಕಡಲೆಬೇಳೆ, ಉದ್ದಿನಬೇಳೆ ಕೆಂಪಗಾಗ್ಬೇಕು, ತುಂಬಾ ಸೀಬಾರ್ದು. ಆಗಿದೆ, ಅರ್ಧ ಬರ್ಧ ಆಗ್ತಾ ಇದೆ. ಇವಾಗ ಕಡಲೆಬೀಜ ಹಾಕೊಳ್ಳೋಣಂತೆ. ಕಡಲೆಬೀಜ ಹಾಕಿದ್ಮೇಲೆ
ಕಡಲೆ ಬೀಜ ಆಗ್ತಾ ಇದೆ. ಈಗ ಕರ್ಬೇವಿನ ಸೊಪ್ಪು ಹಾಕೋಣ. ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಎಲ್ಲಾನು ಕೆಂಪುಗಾಗಿದೆ. ಸಾಕು ಆಗಿರೋದು. ಕೆಂಪಗಾಗಿರೋದಕ್ಕೆ ಇವಾಗ ಇದನ್ನ ಆಫ್ ಮಾಡ್ಕೊಳ್ಳೋಣ ಸ್ಟವ್ನ. ಇದು ಕಾವಿದೆ ಪಾತ್ರೆ. ಇದಕ್ಕೆ ಅವಾಗಲೇ ಪುಡಿ ಮಾಡಿಟ್ಕೊಂಡಿರುವಂತ ಪುಡಿನ ಹಾಕೋಣ. ಪುಡಿನ ಹಾಕಿದ್ಮೇಲೆ ಕ್ಲೀನಾಗಿ ಹಿಂಗೆ ತಿರುಗಿಸ್ಕೊಬೇಕು. ನೋಡಿ, ಕ್ಲೀನಾಗಿ ಮಿಕ್ಸ್ ಆಗಿದೆ. ಇದನ್ನ ಹಾರಕ್ ಬಿಡೋಣ ಇವಾಗ ಒಂದ್ ಸ್ವಲ್ಪ ಹೊತ್ತು, ಚೆನ್ನಾಗಿ ಆರ್ಲಿ. ಪುಡಿ ಆರಿದೆ. ಈ ಪುಡಿನ ಒಂದ್ ಬಾಟ್ಲಿಗೆ ಹಾಕೊಂಡು ಫ್ರಿಜ್ ಅಲ್ಲಿ ಇಟ್ಕೊಳ್ಳಿ. ಒಂದ್ ತಿಂಗಳು, 2 ತಿಂಗಳು, 3 ತಿಂಗಳವರೆಗೂ ಇರುತ್ತೆ. ಏನು ತೊಂದರೆ ಏನಿಲ್ಲ. ಇದನ್ನ ಮಾಡೋದ್ ಹೆಂಗೆ ಅಂತಂದ್ರೆ, ಅನ್ನ ಮಾಡ್ಕೊಂಡು, ಇವಾಗ ಸ್ವಲ್ಪ ನನ್ನ ಮಗಳಿಗೋಸ್ಕರ ತುಪ್ಪ ಹಾಕಿ ಕಲಿಸ್ತಾ ಇದ್ದೀನಿ. ಅನ್ನ ಹಾಕೊಂಡು ಎಣ್ಣೆ ಕಾಯಿಸಿ, ಅನ್ನದ ಮೇಲೆ ಎಣ್ಣೆ ಹಾಕೊಂಡು ಸ್ವಲ್ಪ ಪುಡಿನ ಹಾಕೊಂಡು ಹಿಂಗೆ ಕಲ್ಸಿದ್ರೆ ಪುಳಿಯೋಗರೆ ರೆಡಿ. ಇದು ಇನ್ಸ್ಟೆಂಟ್ ಪುಳಿಯೋಗರೆ. ಗೊಜ್ಜು ಮಾಡ್ಬೇಕಂತಿಲ್ಲ. ನಿಮ್ಗೆ ಟೈಮ್ ಇದ್ದಾಗ ಮಾಡ್ಕೊಬೋದು. ಚೆನ್ನಾಗಿರುತ್ತೆ. ಮಾಡಿ ನೋಡಿ ಒಂದ್ಸತಿ. ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಮ್ಮ ಚಾನೆಲ್ನ. ಜಾಗರಿ ದ ಟ್ರೆಡಿಷನ್ ನಮ್ಮ ಚಾನೆಲ್ ಹೆಸರು. ಯಾರ್ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪುಳಿಯೋಗರೆ ನೀವು ಮಾಡಿದ್ದೀರಾ, ಮಾಡಿಲ್ಲ ಅಂತಲ್ಲ. ನಾವು ಮಾಡಿರೋದನ್ನ ಒಂದ್ಸತಿ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ, ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತಂದ್ಬಿಟ್ಟು. ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.